ಬೈಕಂಪಾಡಿ ಕ್ರಿಸ್ಟಲ್ ಬಾಯ್. ಫೈನಲಿ ನಿಮ್ಮ ಹತ್ರ ನಾನು ಎಮಿರೇಟ್ಸ್ ಐಡಿ ಅಂತ ಹೇಳ್ತಾ ಇದ್ದೆ. ಎಮಿರೇಟ್ಸ್ ಐಡಿ ಅಂತಿಂದು ಸಿಕ್ಕಿತು. ಎಮಿರೇಟ್ಸ್ ಐಡಿ ಸಿಕ್ಕಿದ ಮೇಲೆ ಹೊರಗಡೆ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಬಿಟ್ಟಿದ್ದೆ. ಬಟ್ ಎಮಿರೇಟ್ಸ್ ಐಡಿ ನಿನ್ನೆ ಸಿಕ್ಕಿದಷ್ಟೇ, ಇವತ್ತು ನನಗೆ ಆಫ್ ಇದೆ. ಸೊ ತುಂಬ ಹೊರಗಡೆ ಹೋಗಲಿಲ್ಲ, ಇಲ್ಲೇ ಸ್ವಲ್ಪ ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಅದು ಯಾವ ಕಡೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಯ ಬಸ್ ನೋಡಿ, ಬಸ್ ಇದು ಇಲ್ಲಿಯ ಗೌರ್ಮೆಂಟ್ ಬಸ್ ಅಲ್ಲ, ಇದು ಕೆಲಸಗಾರರನ್ನೆಲ್ಲ ಕರ್ಕೊಂಡು ಹೋಗುವಂಥ ಬಸ್. ಇದು ಒಂಥರ ನಮ್ಮ ಮಂಗಳೂರಿನ ಬೈಕಂಪಾಡಿದ್ದ ಹಾಗೆ, ಹೇಗೆಂದರೆ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ ಇದು ನೋಡಿ. ಇದು ಬೈಕಂಪಾಡಿ, ಕುಡ್ಲದ ಬೈಕಂಪಾಡಿ, ಮಂಗಳೂರಿನ ಬೈಕಂಪಾಡಿದು. ನಿಮ್ಮ ಬೆಂಗಳೂರಲ್ಲಿ ಪೀನ್ಯ, ಜ್ಞಾನ ಭಾರತಿ ಎಲ್ಲ ಇದೆಲ್ಲ ಸೇಮ್ ಲೈಕ್ ನೋಡಿ. ಇಲ್ಲಿ ದುಬೈಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರುವುದೇ ನಮ್ಮ ಮುಸ್ತಫಾದಲ್ಲಿ. UAE ಕಂಟ್ರಿಯಲ್ಲಿ ಹೆಚ್ಚಾಗಿ ಇಂಡಸ್ಟ್ರಿಯಲ್ ಏರಿಯಾಗಳು ಇಲ್ಲೇ ಇರೋದು. ನಮ್ಮೂರಲ್ಲಿ ಮಂಗಳವಾರ ಅಂತೂ ಹೇರ್ ಕಟ್ ಮಾಡೋದೇ ಇಲ್ಲ, ಆದರೆ ಇವತ್ತು ಮಂಗಳವಾರ ನಾನಂತೂ ಹೇರ್ ಕಟ್ ಮಾಡಿದ್ದೇನೆ. ನೋಡಿ ಯಾವ ರೀತಿ ಹೇರ್ ಕಟ್ ಆಗಿದೆ. ಇಲ್ಲಿ ಖಾಲಿ ಹೇರ್ ಕಟ್, ಬಿಯರ್ಡ್ ಸೆಟ್ಟಿಂಗ್ ಎಲ್ಲ ಏನು ಮಾಡಲಿಲ್ಲ. ಖಾಲಿ ಹೇರ್ ಕಟ್ಟಿಗೆ 10 ದಿರಮ್ ತಗೊಂಡ್ರು. 10 ದಿರಮ್ ಅಂದರೆ ಇಂಡಿಯಾ ಕಂಪೇರ್ ಮಾಡಿದ್ರೆ 220 ರೂಪಾಯಿ, 225 ಆ ಥರ ಆಗ್ತದೆ. 225 ರೂಪಾಯಿ ಕೊಟ್ಟು ಹೇರ್ ಕಟ್ ಮಾಡಿಕೊಂಡು ಬಂದೆ. ಸೊ ಇವಾಗ ನಡೀಲಿಕ್ಕೆ ಉಂಟು, ಒಂದು ಕಿಲೋಮೀಟರ್ ಇರಬೇಕು. ಅಲ್ಲೊಂದು ಶಾಪಿಂಗ್ ಸೆಂಟರ್ ಇದೆ ಅಂತೆ, ಸೊ ಅಲ್ಲಿಗೆ ಹೋಗುವ. ಇಲ್ಲಿ ಬಸ್ ಬರ್ತಾ ಉಂಟು. ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ರೋಡ್ ಕ್ರಾಸ್ ಬಗ್ಗೆ ತುಂಬಾನೇ ಸ್ಟ್ರಿಕ್ಟ್ ಇದೆ, ಬಟ್ ಈ ಮುಸ್ತಫಾದಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಅಬುದಾಬಿ ಮತ್ತೆ ದುಬೈ ಎಲ್ಲ ಹೋದ್ರೆ ತುಂಬಾನೇ ಸ್ಟ್ರಿಕ್ಟ್ ಇದೆ. ಅಲ್ಲಿ ಸಿಗ್ನಲ್ ಇದೆ, ಎಲ್ಲ ಚೆಕ್ ಮಾಡಿ ರೋಡ್ ಕ್ರಾಸ್ ಮಾಡಬೇಕು. ಇವಾಗ ನಂಗೆ ಅಲ್ಲಿ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರಿಲ್ಲೋ ಗೊತ್ತಿಲ್ಲ. ಇಲ್ಲಿ ಕೆಲವೊಂದು ಶಾಪಿಂಗ್ ಸೆಂಟರ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆಲ್ಲ ಬಿಡುದಿಲ್ಲ ಅಂತೆ. ಸೊ ನೋಡುವ, ಹೋಗ್ತಾ ಇದ್ದೇನೆ. ವಿಡಿಯೋ ಮಾಡ್ಲಿಕ್ಕೆ ಬಿಟ್ರೆ ವಿಡಿಯೋ ಮಾಡುವ, ಇಲ್ಲ ಅಂದ್ರೆ ಈ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನೋಡಿ ಇದು ಇಲ್ಲಿಯ ಮೈನ್ ರೋಡ್, ಇದು ಮೈನ್ ರೋಡ್. ಮೈನ್ ಅಂದ್ರೆ ಮೈನ್ ಅಲ್ಲ, ನಮ್ಮ ಹತ್ರ ಸ್ವಲ್ಪ ಒಳ ರೋಡ್ ಇರ್ತದ, ಆ ರೋಡ್ ಇದು. ಮೈನ್ ರೋಡ್ ಇನ್ನೂ ಜಬರ್ದಸ್ತ್ ಆಗಿ ಒಂದು 5 ಲೇನ್ ತರ ಇರ್ತದೆ. ಇಲ್ಲಿ ಕೇವಲ 2 ಲೇನ್ ಕಾಣ್ಬೋದು. ಈಗ ನಾನು ರೋಡ್ ಕ್ರಾಸ್, ನಿಮಗೆ ಅದು ಕಾಣ್ತಾ ಇದೆಯಲ್ಲ ಮಾರ್ಕ್ ಸೇವ್, ಅಲ್ಲಿಗೆ ಹೋಗ್ಬೇಕು. ನಾನೀಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅಲ್ಲಿ ಜೀಬ್ರಾ ಪಟ್ಟಿ ಇದೆ, ಅಲ್ಲಿ ಹೋಗಿ ರೋಡ್ ಕ್ರಾಸ್ ಮಾಡ್ಬೇಕು. ಒಂದು ವೇಳೆ ಇಲ್ಲಿ ಎಲ್ಲಾದ್ರೂ ರೋಡ್ ಕ್ರಾಸ್ ಮಾಡಿದ್ರೆ CCTV ಅಲ್ಲೆಲ್ಲ ಫೈನ್ ಆಗ್ತದೆ, ಮತ್ತೆ ನನ್ನ ಎಮಿರೇಟ್ಸ್ ಸೈಡ್ಗೆ ಫೈನ್ ಬೀಳ್ತದೆ ಅಂತೆ. ನಂಗೆ ಗೊತ್ತಿಲ್ಲ, ಅದರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ. ಬೀಳ್ತದೆ ಅಂತ ಹೇಳಿದ್ದಾರೆ ಟ್ರೈನಿಂಗ್ ಅಲ್ಲಿ. ನೋಡಿ ಅಲ್ಲಿ ರೋಡ್ ಕ್ರಾಸ್ ಮಾಡ್ತಿದ್ದಾರೆ ಅವರು. ಗಾಡಿ ನಿಲ್ಲಿಸಿದ್ರು ನೋಡಿ, ಆಟೋಮೆಟಿಕ್ ಗಾಡಿ ನಿಲ್ಲಿಸ್ತಾರೆ. ಖಾಲಿ ಅಲ್ಲಿ ಬಂದು ಜೀಬ್ರಾ ಪಟ್ಟಿ ಹತ್ರ ಬಂದು ನಿಂತ್ರೆ ಸಾಕು, ಗಾಡಿ ಯಾವಾಗಲೇ ನಿಲ್ಲಿಸ್ತಾರೆ. ಒಂದು ವೇಳೆ ಜೀಬ್ರಾ ಪಟ್ಟಿ ಕ್ರಾಸ್ ಆಗದೆ ಗಾಡಿಯನ್ನು ಚಲಾಯಿಸಿದ್ರೆ ಗಾಡಿ ಮೇಲೆ ಫೈನ್ ಬೀಳ್ತದೆ ಅಂತೆ. ನಾನು ಇವಾಗ ರೋಡ್ ಕ್ರಾಸ್ ಆಗ್ತಾ ಇದ್ದೇನೆ. ಇಲ್ಲಿ ನೋಡಿ ಗಾಡಿ ಅವ ಬಂದು ನಿಂತಿದ್ದಾನೆ ನೋಡಿ. ಇದೇ ಶಾಪಿಂಗ್ ಸೆಂಟರ್ ಮಾರ್ಕ್ ಸೇವ್ ಅಂತ, ನಮ್ಮ ಕೇರಳದವರದು. ಇಲ್ಲಿ ಇವಾಗ ಎಂಟ್ರಿ ಕೊಡ್ತಾ ಸ್ಟಾರ್ಟಿಂಗ್ ಅಲ್ಲಿ ಪರ್ಫ್ಯೂಮ್ ಎಲ್ಲ ಇಟ್ಟಿದ್ದಾರೆ. 9 ದಿರಮ್ ಅಂತೆ ಪರ್ಫ್ಯೂಮ್. 9 ದಿರಮ್ ಅಂದ್ರೆ 180-200 ರೂಪಾಯಿ ಚಿಲ್ಲರೆ ಆಗ್ತದೆ. ಅದಕ್ಕೆ ಇಲ್ಲಿ ಫುಲ್ ಪರ್ಫ್ಯೂಮ್ ಇದೆ ನೋಡಿ. ನಮ್ಮ ಹೊರ ದೇಶದಿಂದ ಬರುವವರು ಮೊದಲು ತರುವುದೇ ಪರ್ಫ್ಯೂಮ್. ಇದು ನಮ್ಮ ಯಂಗ್ಸ್ರು ಎಲ್ಲ ಇಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತಾರೆ. ಇದರ ರೇಟ್ ಎಲ್ಲ ಹಾಕ್ಲಿಲ್ಲ ಇವರು, ತಗೊಳ್ಳಿ ಮತ್ತೆ ಇವ್ರಿಗೆ ಏನಾದ್ರು ರೇಟ್ ಜಾಸ್ತಿ ಮಾಡಿ ಕೊಡುವಂತ ಐಡಿಯಾ ಏನಾಗುತ್ತಿಲ್ಲ. ನೋಡಿ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇಲ್ಲಿದೆ. ನಿಮ್ಗೆ ಫುಲ್ ಕವರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ತುಂಬಾನೇ ಇದೆ ಇಲ್ಲಿ ನಡೀಲಿಕ್ಕೆ. ಆದಷ್ಟು ನಾನು ಕವರ್ ಮಾಡಿ ಎಲ್ಲ ತೋರಿಸ್ತೇನೆ. ನಾನು ಸ್ಟಾರ್ಟಿಂಗ್ ಮಂಗಳೂರಲ್ಲಿ ಕೆಲಸ ಮಾಡ್ತಿರುವಾಗ ಇದೇ ಸೆಕ್ಷನ್ ಅಲ್ಲಿದ್ದೆ. ಈ ಕುಕ್ವೇರ್, ತವಾ ಅದೆಲ್ಲ ನೋಡುವಾಗ ನಂಗೆ ಅದೇ ನಂದು ಫಸ್ಟ್ ಜಾಬ್, ಅದಾಗಿರ್ತದೆ. ನೋಡಿಲಿ ಲಗೇಜ್ ಅಲ್ಲಿ ಇಟ್ಟಿದ್ದಾರೆ. 70 ದಿರಾಮ್ ಅಂತೆ ಲಗೇಜ್ಗೆ. 70 ದಿರಾಮ್ ಅಂದ್ರೆ 1,000-1,500 ರೂಪಾಯಿ ಚಿಕ್ಕದಕ್ಕೆ. ಹುಡುಗಿಯರಿಗೆ ನೋಡಿ ಚಪ್ಪಲ್ ಬೆಲೆ 20 ದಿರಾಮ್ ಅಂದ್ರೆ 400 ರೂಪಾಯಿಗೆ ಇಂಥ ಚಪ್ಪಲ್ ಇದೆ. ಇದು ವರ್ತ್ ಅಲ್ಲ, ಕಾಸ್ಟ್ಲಿ ಅಲ್ಲ, ಚೀಪ್ ಏನೋ ಗೊತ್ತಿಲ್ಲ.
ನೀವೇ ಹೇಳ್ಬೇಕಷ್ಟೇ, ಯಾಕೆಂದರೆ ನೀವಲ್ಲ ಹಾಕಿದ ನಾರ್ಮಲ್ ಡ್ರೆಸ್ಗೆ 25 ದಿರಮ್ ಅಂದರೆ 1,000 ರೂಪಾಯಿ. ಅಲ್ಲಲ್ಲ 500 ರೂಪಾಯಿ ಸಾರಿ, 500 ರೂಪಾಯಿ ಈ ಶರ್ಟಿಗೆ. ನಮ್ಮ ಮೆಜೆಸ್ಟಿಕಲ್ಲಿ 500ಕ್ಕೆ 5 ಸಿಗ್ತದಿತ್ತು. ನಾನು ಇವತ್ತು ಬಂದದ್ದು ಚೆನ್ನಾಗಿ ಒಳ್ಳೇದಾಯ್ತು, ಯಾಕೆಂದರೆ ಕಸ್ಟಮರ್ ಅಷ್ಟೊಂದಿಲ್ಲ, ವೀಡಿಯೋ ಮಾಡಿ ಸಹ ಒಳ್ಳೇದಾಯ್ತು. ಇಲ್ಲಾಂದರೆ ತುಂಬಾ ರಶ್ ಇರ್ತಿತ್ತು, ರಾತ್ರಿ ಅಂತೂ ಫುಲ್ ರಶ್ ಇರ್ತದೆ. ಚೂಡೀಸ್ ಎಲ್ಲ 30 ದಿರಮ್ ಅಂದರೆ 600 660 ಆ ಥರ ಆಗ್ತದೆ. ಯಾವ ತಗೊಂಡು 30 ದಿರಮ್. ಇಲ್ಲಿ ಇವಾಗ ಚಳಿ ಜಾಸ್ತಿ ಅಲ್ಲ, ಸೊ ಇದರ ಬೇಡಿಕೆನೂ ಸ್ವಲ್ಪ ಜಾಸ್ತಿ ಇದೆ, ಫುಲ್ ಅದೇ ಇಟ್ಟಿದ್ದಾರೆ. ಫುಟ್ಬಾಲ್ ಜೆರ್ಸಿ ಎಷ್ಟು ಸೇಲ್ ಆಗ್ತದೆ, ಯಾಕೆಂದರೆ ಇಲ್ಲಿ ತುಂಬ ಮಂದಿ ಆಡೋದು ಫುಟ್ಬಾಲೇ. ನಮ್ಮೂರಲ್ಲಿ ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ಮಂದಿ ಕ್ರಿಕೆಟ್ ಆಡ್ತಾರೆ, ಆದರೆ ಇಲ್ಲಿ ತುಂಬಾ ಮಂದಿ ಫುಟ್ಬಾಲ್ ಆಡ್ತಾರೆ. ಅದಕ್ಕೆ ಫುಟ್ಬಾಲ್ ಅಂದರೆ ಎಲ್ಲ ಕೇರಳದವರು ಇರ್ತಾರೆ ಅಷ್ಟೇ, ಸೊ ಫುಟ್ಬಾಲ್ ಜಾಸ್ತಿ ಆಡ್ತಾರಲ್ಲ. ಸೈಕಲ್ ನೋಡಿ ಮಕ್ಕಳಿದಕ್ಕೆ 20 ದಿರಮ್ ಅಂದರೆ 400 ರೂಪಾಯಿ, 440 ಆ ಥರ ಆಗ್ತದೆ. ಒಳ್ಳೆಯದೆ, ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಸೈಕಲ್. ಈ ಕಪ್ಪುಗಳೆಲ್ಲ ನೋಡುವಾಗ ನಾವು ಆಡ್ತಿದ್ದಂಥ ಆಟಗಳು ನೆನಪಾಗ್ತದೆ. ಇದೆಲ್ಲ ನೋಡುವಾಗ ನೆನಪಾಗ್ಬೋದು, ನಮ್ಮ ಫ್ಯಾಮಿಲಿಯವರು ಹೊರದೇಶದಿಂದ ಬರುವಾಗ ನಾವು ಆಸೆ ಪಡೋದು ಇವರು ಚಾಕ್ಲೇಟ್ ತರ್ತಾರೆ ಅದು ತರ್ತಾರೆ ಅಂತ. ಅವ್ರು ಬರ್ತಾರಂತಲ್ಲ, ಅಲ್ಲಿ ಚಾಕ್ಲೇಟ್ಗೋಸ್ಕರ ಆಸೆ ಪಡ್ತಿದ್ದದ್ದು. ಇದೆಲ್ಲ ನೋಡುವಾಗ ಈಗ ನೆನಪಾಗ್ತಿದೆ ಅದೆಲ್ಲ. ನಂದೊಂದು ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಮಾಡಿದ್ದೇನೆ. ಇವಾಗ ಬಿಲ್ಲಿಂಗ್ ಆಗ್ತಾ ಇದೆ ನೋಡಿ. 1 2 3 4 ಬಗೆ ತಗೊಂಡೆ, ಟೋಟಲ್ 6 ದಿರಮ್ ಆಯಿತು ಇಷ್ಟಕ್ಕೆ. ಫೈನಲಿ ಶಾಪಿಂಗ್ ಒಂದು ಸ್ವಲ್ಪ ಮಾಡ್ಕೊಂಡು ಬಂದೆ, ಸ್ವಲ್ಪ ಶಾಪಿಂಗ್ ಒಂದು 6 ದಿರಮ್ ಅಂದರೆ 120 ರೂಪಾಯಿ ಶಾಪಿಂಗ್. ಮತ್ತೆ ನನಗೆ ಎಲ್ಲ ತೋರಿಸ್ಲಿಕ್ಕೆ ಆಗಿಲ್ಲ, ಅಲ್ಲಿ ಫ್ರೆಂಡ್ ಒಬ್ಬ ಕಾಲ್ ಮಾಡ್ತಿದ್ದ, ಫುಟ್ಬಾಲ್ ಮ್ಯಾಚ್ ಇದೆ ನೋಡೋಕ್ಕೆ ಬಾ ಅಂತ ಅರ್ಜೆಂಟಾಗಿ. ಸೊ ಫುಟ್ಬಾಲ್ ಮ್ಯಾಚಿಗೆ ನೋಡೋಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ ಸೈಕಲ್, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸೈಕಲನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಬೈಕಂಬಾಡಿ ಅಂತ ಹೇಳುವಾಗ ಯಾರೊಬ್ಬ ನೋಡಿ ನನ್ನನ್ನು ಆಗ್ತಾ ಇದ್ದಾನೆ, ಮಂಗಳೂರ ಅಲ್ಲ ಅಂತ ಕಾಣಿಸ್ತೇನೆ, ಇಲ್ಲಾದ್ರೆ ಬಂದು ಮಾತಾಡ್ತೇನೆ. ನನ್ನ ನೋಡಿ ನಗಡ್ಕೊಂಡು ಹೋದ. ಓಕೆ ಗೈಸ್, ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಮಿರೇಟ್ಸ್ ಐಡಿ ಸಿಕ್ಕಾಯ್ತು, ಒಂಥರ ಲೈಸೆನ್ಸ್ ಸಿಕ್ಕ ಹಾಗೆ. ಇನ್ನು ಹೊರಗಡೆ ಹೋಗಿ ವಿಡಿಯೋ ಮಾಡ್ತೇನೆ ಖಂಡಿತವಾಗಿಯೂ. ಎಮಿರೇಟ್ಸ್ ಐಡಿ ಅಂದರೆ ವೀಕ್ಲಿ ಒನ್ಸ್ ಮಾತ್ರ ಹೋಗಿದ್ದೆ ಆಗೋದು. ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತೇನೆ ಚಾನಲನ್ನು ಸ್ವಲ್ಪ ಗ್ರೋ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಚಾನಲ್ ರೀಸ್ ಆದ ಹಾಗೆ ಕಾಣ್ತಾ ಉಂಟು, ಯಾಕಂದ್ರೆ ವ್ಯೂಸ್ ಎಲ್ಲ ಓಡ್ತಾ ಇಲ್ಲ. ನೋಡುವ, ಇನ್ನು ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ರೆ 100 ವ್ಯೂಸ್ ಬಂದ್ರು ನನಗೆ ಖುಷಿನೇ, ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ, ನೋಡುವ ಏನೆಲ್ಲ ಆಗ್ತಂತ. ಓಕೆ, ಅಷ್ಟರವರೆಗೆ ಮುಂದಿನ ವಿಡಿಯೋ ಸಿಗುವ. ಅಷ್ಟರವರೆಗೆ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಬೈ.